ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮಾ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಬನ್ನಿ, ನಾನು 8 ಡೇಸಿಂದ ಒಂದು ವೀಡಿಯೋನೂ ಮಾಡೋಕ್ಕಾಗಿರಲಿಲ್ಲ. ಯಾಕೆಂದರೆ ಫ್ರೆಂಡ್ಸ್, ನಾನು ಊರಿಂದ ಬಂದಾಗಿಂದ ಫುಲ್ ಬ್ಯುಸಿ ಆಗೋದೆ. ಮತ್ತು ಫ್ರೆಂಡ್ಸ್, ಇನ್ನೊಂದೇನು ಅಂದರೆ, ನಾನು ಫಸ್ಟ್ ಶಿಫ್ಟ್ ಇದ್ನಲ್ಲ, ಹಾಗೇ ಒಂದೊಂದು ಮಿನಿ ಲಾಗ್ ಹಾಕ್ಕೊಂಡು ಇದು ಮಾಡ್ತಾಯಿದ್ದೆ. ಫ್ರೆಂಡ್ಸ್, ಬನ್ನಿ, ಇವತ್ತು ಯಾವ ವಾರ ಗೊತ್ತಾ? ಇವತ್ತು ಆಲ್ರೆಡಿ ಫ್ರೈಡೇ. ನೋಡಿ, ನಾನು ಸೋಮವಾರಕ್ಕೆ 8 ಡೇಸ್ ಆಗೋಯ್ತು. ಫ್ರೆಂಡ್ಸ್, ಇನ್ನೊಂದು ಖುಷಿ ವಿಷಯನ ನಾನು ನಿಮ್ಮ ಜೊತೆ ಹಂಚ್ಕೊಳಕ್ಕೆ ಬಂದೀನಿ. ಅದನ್ನು ಪೂರ್ತಿ ಅದನ್ನೇ ಒಂದು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಫ್ರೆಂಡ್ಸ್, ನನಗೆ ನಮ್ಮೂರಲ್ಲಿ ನಾನು ಹೋಗಿದ್ದೆ ಮತ್ತು ಟೆಂಪಲ್ಗೆ ಹೋಗಿದ್ದು, ಹಂಗೆ ನಿಮಗೆ ಚಿಕ್ಕದು ವೀಡಿಯೋನ ಹಾಕ್ತಾಯಿದ್ದೆ. ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನನ್ನ ಚಾನಲು ಹೇಮಾ ಕನ್ನಡ ಲಾಗ್ 07 ಅಂತ. ಫ್ರೆಂಡ್ಸ್, ನಿಮ್ಮೆಲ್ಲರ ಆಶೀರ್ವಾದದಿಂದ ನಂದು ಇನ್ನೇನು 1900 ಸಬ್ಸ್ಕ್ರೈಬರ್ ಆಗ್ತಾಯಿದೆ. ಇನ್ನು ನೆಕ್ಸ್ಟ್ ಮಂತ್ 28ಗೆ ನನ್ನ ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್. 1 ಇಯರಿಗೆ ಬರುತ್ತೆ. ಇನ್ನು ನಂದು ಮಾನಿಟೈಸನ್ ಆಗಿಲ್ಲ ಫ್ರೆಂಡ್ಸ್. ಮತ್ತು ಇನ್ನೊಂದು ವಿಷಯ ಏನು ಅಂದರೆ ಫ್ರೆಂಡ್ಸ್, 8 ಲಕ್ಷ ಇವತ್ತಿಗೆ ನಂದು 8,165 ಫಾಲೋವರ್ಸ್ ಆಗಿದ್ದಾರೆ. ಅದು ತುಂಬಾ ಖುಷಿ. ಅದ್ರ ಬಗ್ಗೆ ನಾನು ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್. ಮತ್ತು ಅದನ್ನೇ ಒಂದು ವೀಡಿಯೋ ಹಾಕ್ತೀನಿ. ನಾನು ಯಾವ ರೀತಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ, ಅದರಿಂದ ಏನಾಯಿತು ಎಲ್ಲ ನಿಮ್ಗೆ ಹೇಳ್ತೀನಿ. ಬನ್ನಿ ಫ್ರೆಂಡ್ಸ್. ಆಗಿದ್ದರೆ ನಾನು ಇವತ್ತು ನನ್ನ ಡೈಲಿ ರೋಟೀನು ಮತ್ತು ಈ 8 ದಿವಸ ನಾನು ಯಾಕೆ ವೀಡಿಯೋ ಮಾಡಲಿಲ್ಲ ಅದನ್ನೆಲ್ಲ ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ಬಂದೀನಿ. ಇನ್ನು ಫ್ರೆಂಡ್ಸ್, ನೋಡಿ, ಫ್ರೆಂಡ್ಸ್, ನಿಮಗೆ ಗೊತ್ತಾ, ಆವಾಗೆಲ್ಲ ಬ್ಲೌಸ್ನ ಇದೇ ರೀತಿ ಹೊಲಿಸ್ಕೊತಾ ಇದ್ದಿದ್ದು. ನಾನು ಇದೊಂದು ಬ್ಲೌಸ್ನ ಈ ರೀತಿಯೇ ಹೊಲಿಸ್ಕೋಬೇಕು ಅಂತ. ಇನ್ನು ಫ್ರೆಂಡ್ಸ್, ಮಾಮೂಲಿ ನಿಮಗೆ ಗೊತ್ತು, ನಾನು ಡೀಪು ಮಾಮೂಲಿನೇ ಇಟ್ಟಿದ್ದೀನಿ ಅಂತ. ನೋಡಿ ಫ್ರೆಂಡ್ಸ್, ರೌಂಡ್ ಡೀಪ್ ಇದೆ. ಅದು ಬಂದು ನಂದು ಶಿವದಾರ. ಆವಾಗೆ ಆ ಥರನೇ ಕಾಣಿಸೋದು. ಫ್ರೆಂಡ್ಸ್, ನಾನು ಒಂದೇ ಒಂದು ಪಿನ್ನ ಮಾಡ್ಕೊಂಡಿದ್ದೆ. ಯಾಕೆ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಒಂದು ಪಿನ್ನ ಮಾಡ್ಕೊಂಡಿದ್ದೆ. ಇನ್ನು ಫ್ರೆಂಡ್ಸ್, ನಾನು ಊರಿಗೆ ಹೋದಾಗ ನೀವೆಲ್ಲರೂ ನನ್ನ ವೀಡಿಯೋನ ನೋಡಿದ್ದೀರಿ. ನಾನು ಇದೇ ಸ್ಯಾರಿನಲ್ಲಿ ನಮ್ಮ ಟೆಂಪಲ್ ಹತ್ರ ಎಲ್ಲ ವೀಡಿಯೋ ಮಾಡಿದ್ದೀನಿ. ಇನ್ನು ಫ್ರೆಂಡ್ಸ್, ಇವತ್ತು ಫ್ರೈಡೇ. ನಾನು ತಲೆಗೆ ಸ್ನಾನ ಮಾಡ್ಕೊಂಡಿದ್ದೆ. ಬೆಳಗ್ಗೆನೇ ನಾನು ಬೇಗನೆ ತಲೆಗೆ ಸ್ನಾನ ಮಾಡಬೇಕು ಅಂದರೆ ಬೇಗನೆ ತಲೆಗೆ ಸ್ನಾನ ಮಾಡ್ಕೊತೀನಿ. ಯಾಕೆಂದರೆ ಫ್ರೆಂಡ್ಸ್, ಸ್ವಲ್ಪ ತಲೆ ಡ್ರೈ ಆಗಬೇಕು. ಇನ್ನು ನಾವು ಅಲ್ಲಿ ಹೋಗಿ ತಲೆಗೆ ನೆಟ್ಟು ಹಾಕಬೇಕಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಬೇಗನೆ ತಲೆಗೆ ಸ್ನಾನ ಮಾಡ್ಕೊತೀನಿ ಫ್ರೆಂಡ್ಸ್. ಇನ್ನಂತೂ ನಿಮಗಂತೂ ಗೊತ್ತಿರೋ ವಿಷಯನೇ. ಅದನ್ನೇನು ನಿಮಗೆ ನಾನು ಜಾಸ್ತಿ ಹೇಳೋ ಹಾಗಿಲ್ಲ. ಯಾಕೆಂದರೆ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂತು ಫ್ರೆಂಡ್ಸ್. ನೋಡಿ, ನಮ್ಮ ಯೂಟ್ಯೂಬ್ ಫ್ರೆಂಡ್ಸ್ ಎಲ್ಲರೂ ಸ್ಯಾರಿ ಸೇಲ್ ಮಾಡೋ ಬಿಸ್ನೆಸ್ ಇಟ್ಕೊಬಿಟ್ಟಿದ್ರು. ಆದರೆ ಫ್ರೆಂಡ್ಸ್, ಇನ್ನೊಂದು ಖುಷಿ ಏನು ಗೊತ್ತಾ, ಒಬ್ರಿಗಿಂತ ಒಬ್ಬರು ತುಂಬ ಚೆನ್ನಾಗಿರೋ ಸ್ಯಾರಿನ ತೋರಿಸ್ತಾ ಇದ್ದಾರೆ. ಅದೇ ನನಗೊಂದು ದೊಡ್ಡ ಖುಷಿ. ಇನ್ನು ಫ್ರೆಂಡ್ಸ್, ನಾನೊಂದು ಯಾರ ಹತ್ರನೂ ತೊಗೊಂಡಿಲ್ಲ. ಮತ್ತು ಫ್ರೆಂಡ್ಸ್, ಅದು 3Dದು ಮತ್ತು 2Dದೆಲ್ಲ ಆಯ್ತಲ್ಲ, 3Dದೊಂದು ತೊಗೋಬೇಕು ಅಂದ್ಕೊಂಡಿದ್ದೀನಿ. ಬೆಣ್ಣೆ ಕೃಷ್ಣ ಆಗಿದ್ದಾರಲ್ಲ, ನಂದಿನಿ ಅಮ್ಮ, ಅವ್ರ ಮಗಳು ತೋರಿಸಿದಾರಲ್ಲ ಅದನ್ನು. ಫ್ರೆಂಡ್ಸ್, ಇನ್ನೂ ಹಬ್ಬ 1 ವೀಕ್ ಇದೆ, ನೋಡೋಣ. ನಾನು ಯಾಕಂದರೆ ಅದೇನು ಫ್ರೆಂಡ್ಸ್, ಸ್ಯಾರಿನ ತೊಗೊಂಡ್ರೆ ನಾವೇನು ಬ್ಲೌಸ್ ಹೊಲಿಸೋ ಆಗಿಲ್ಲ ಫ್ರೆಂಡ್ಸ್. ನಾನು ರೇಷ್ಮೆ ಸೀರೆನ ಆಲ್ರೆಡಿ ತಂದಿಟ್ಟಿದ್ದೀನಿ. ಅದನ್ನು ನಾನು ನಿಮಗೆ ತೋರಿಸಿಲ್ಲ. ಆ ವಿಡಿಯೋ ಮಾಡೋಕ್ಕೆ ನನಗಿನ್ನೂ ಟೈಮ್ ಇಲ್ಲ ಫ್ರೆಂಡ್ಸ್. ನಾನು ಯಾಕೆ ಅಂದರೆ ಒಂದು ಹಬ್ಬ 3 ಡೇಸ್ 4 ಡೇಸ್ ಅನ್ನಂಗೆ ಮಾಡೋಣ ಅಂದ್ಕೊಂಡಿದ್ದೀನಿ. ಇನ್ನು ಫ್ರೆಂಡ್ಸ್, ಇವಾಗ ನಂದು ಸೆಕೆಂಡ್ ಶಿಫ್ಟು 1:30 to 10:30 ಇವತ್ತಿಂದ ಸ್ಟಾರ್ಟ್ ಆಗಿದೆ. 1ನೇ ತಾರೀಕಿಂದ. ಇನ್ನು ಆಗಸ್ಟ್ ಅಲ್ವಾ ಇವಾಗ, 1ನೇ ತಾರೀಕಿಂದ. ಇಷ್ಟು ದಿವಸ ನಾನು ಫಸ್ಟ್ ಶಿಫ್ಟಲ್ಲಿದ್ದೆ. ಇನ್ನು ಫ್ರೆಂಡ್ಸ್, ನಿಮ್ಗೆ ಆಲ್ರೆಡಿ ನಾನು ತೋರಿಸಿದ್ದೀನಿ ಆ ಸ್ಯಾರಿನೂ. ಲಕ್ಷ್ಮೀ ಹಬ್ಬದಲ್ಲಿ ನಮಗೆಲ್ಲ ನಾವು ಕೆಲಸ ಮಾಡೋ ಪ್ಲೇಸಲ್ಲಿ ಪೂಜೆ ಇಡಿಸಿ ಮತ್ತು ಊಟ ಕೊಟ್ಟು ಮತ್ತು ಸ್ಯಾರಿ ಎಲ್ಲ ಕೊಟ್ಟಿದ್ರು. ಆ ಸ್ಯಾರಿ ನಾನು ಎಷ್ಟೋ ಸಲ ಉಟ್ಕೊಂಡು ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ. ಹಂಗಾಗಿ ಫ್ರೆಂಡ್ಸ್, ಇನ್ನು ನೋಡಿ, ನಾನು ನಮ್ಮೂರ ಕಥೆನ ನಿಮಗೆ ಹೇಳ್ಬೇಕು ಅಂದ್ಕೊಂಡು ನನಗೆ ಹೇಳೋಕ್ಕೆ ಆಗಲಿ. ಇನ್ನು ಫ್ರೆಂಡ್ಸ್, ಆವತ್ತು ನಾವು ಸೋಮವಾರ ಪೂಜೆಗೆ ಏನೆಲ್ಲ ಆಯಿತು, ಯಾವ ರೀತಿ ಆಯಿತು, ಎಷ್ಟು ಖುಷಿ ಆಯಿತು, ಅದ್ರ ಬಗ್ಗೆ ನಾನು ಹೇಳೋಕ್ಕೆ ನನಗೆ ಟೈಮ್ ಇಲ್ಲ. ಆ ವಿಡಿಯೋನೇ ನಾನು ಇವತ್ತು ಹಾಕ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ನೋಡಿ, ಆವತ್ತು ನಾವು ಹೋದಾಗ ಏನೆಲ್ಲ ಆಯಿತು ಅಂದರೆ ಫ್ರೆಂಡ್ಸ್, ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ. ನಾನು ಮಾಡಿಸಿರೋ ಪ್ರಬಳೆ ಎಷ್ಟು ಚೆನ್ನಾಗಿ ಅದು ದೇವ್ರದ್ದು ಅಚ್ಚು ಬಂದಿದೆ ಅಂದರೆ ಫ್ರೆಂಡ್ಸ್, ನೋಡಿ, ಅದು ಪುಣ್ಯ ಎಲ್ರಿಗೂ ಸಿಗಲ್ಲ. ನಂದು ಬಂದು 1,70,000 ಆಗಿತ್ತು. ಆಮೇಲೆ ಇನ್ನೂ 56 kg ಜಾಸ್ತಿ ಆಗಿದೆ. ಒಟ್ಟು ಫ್ರೆಂಡ್ಸ್, ನಂದು ಟೋಟಲ್ಲು ಆ ಪ್ರಬಳೆಯಿಂದ ಮತ್ತು ಪೂಜೆ ಮತ್ತು ಬಟ್ಟೆ ಎಲ್ಲ ಸೇರಿ 2,50,000 ಆಯಿತು. 2,50,000 ಆಯಿತು ಫ್ರೆಂಡ್ಸ್. ನನಗೆ ನಂದು PF ಅಮೌಂಟು ನಾನು ಇಟ್ಕೊಂಡಿದ್ದೆ. ಆ ದೇವ್ರ ಹೆಸ್ರಿಗೋಸ್ಕರನೇ ನಾನು ಇಟ್ಕೊಂಡಿದ್ದೆ ಫ್ರೆಂಡ್ಸ್. ನಾನು ಮೊದಲು 10 ವರ್ಷ ಕೆಲಸ ಮಾಡಿದೆ. ಆಲ್ರೆಡಿ ನಿಮಗೆಲ್ಲ ನಾನು ವೀಡಿಯೋದಲ್ಲಿ ನೋಡಿರ್ತೀರಿ. ಮೊದಲು ನಾನು ಕಂಪ್ನಿನಲ್ಲಿ ಕೆಲಸ ಮಾಡಿದೆ. ಇವಾಗ ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಆ ದುಡ್ಡ ನಾನು ಆ ದೇವರು ನನಗೆ ಫ್ರೆಂಡ್ಸ್, ನಾನೊಂದು ಅರ್ಕೆ ಮಾಡ್ಕೊಂಡಿದ್ದೆ. ಅದನ್ನು ದೇವರು ನನಗೆ ಆರೋಗ್ಯ ಆಯಸ್ಸು ಕೊಟ್ಟು ಚೆನ್ನಾಗೇ ಕಾಪಾಡ್ತಾ ಇದ್ದಾನೆ. ಅದೊಂದು ಅರ್ಕೆ ತೀರಿಸ್ಬೇಕು ಅಂತ ಫ್ರೆಂಡ್ಸ್, ನಾನು ಹಂಗೆ ದುಡ್ಡನ್ನು ಇಟ್ಕೊಂಡಿದ್ದೆ. 2.5 ಲಕ್ಷ ಆಗೋಯ್ತು ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್, ಅವತ್ತೇನಾಯಿತು ಅಂದರೆ ನಾವು 8 ಗಂಟೆಗೆಲ್ಲ ನಮ್ಮ ಊರಿಗೆ ಹೋಗ್ಬಿಟ್ವಿ ಫ್ರೆಂಡ್ಸ್. ನಿಮಗೆ ಗೊತ್ತು, ಗೊರೂರಿಂದನೇ ನಮ್ಮೂರಿಗೆ ಅದು ನದಿ ಹರಿಯುತ್ತೆ, ಹೇಮಾವತಿ ನದಿ ಅಂತ. ಹಂಗಾಗಿ ಫ್ರೆಂಡ್ಸ್, ಅದನ್ನು ಅಲ್ಲೇ ಹೊಳೆನಲ್ಲಿ ನನ್ನ ಮಗಳು ಇಲ್ಲೇ ಸ್ನಾನ ಮಾಡ್ಕೊಂಡಿದ್ದು. ನನಗೆ ಯಾವಾಗಾದ್ರೂ ಅಷ್ಟೇ ಫ್ರೆಂಡ್ಸ್, ನೋಡಿ,
ಏನೋ ಒಂದು ಸಮುದ್ರ ಒಂದು ನದಿನಲ್ಲಿ ಮುಳುಗಿದ್ರೆ ನಮ್ಮ ಕರ್ಮ ಕಳೆದೋಗುತ್ತೇನೋ ಅನ್ನೋದೊಂದು ಭ್ರಮೇಲಿರ್ತೀವಿ. ಹಂಗಾಗಿ ಫ್ರೆಂಡ್ಸ್ ನಾನು ನಮ್ಮೂರ ಹೊಳೆನಲ್ಲೇ ಸ್ನಾನ ಮಾಡ್ಕೊಂಡು, ಆದರೆ ಫ್ರೆಂಡ್ಸ್ ತುಂಬ ನಿಧಾನವಾಗಿ ಪೂಜೆ ಎಲ್ಲ ಆಯಿತು. ಯಾಕೆಂದರೆ ನಮ್ಮ ಅಣ್ಣ ಅವ್ರು ಬಂದು ಲೇಟಾಗಿ ಬಂದರು 9 ಗಂಟೆಗೆ. ಯಾಕೆಂದರೆ ಏನು ಗಾಬರಿ ಆಗಲಿಲ್ಲ, ಅಂಥ ಅರ್ಜೆಂಟ್ ಆಗಲಿಲ್ಲ. ಪೂಜೆ ಸ್ಟಾರ್ಟ್ ಆಗೋಷ್ಟರಲ್ಲಿ ನನ್ನ ತಲೆನೇ ಡ್ರೈ ಆಗಿತ್ತು, ನನ್ನ ಕೂದಲು ಹೇರೇ ಡ್ರೈ ಆಗಿತ್ತು. ಇನ್ನು ಫ್ರೆಂಡ್ಸ್ ನಾವು ಹೋಗೋಷ್ಟರಲ್ಲಿ ಅವರೇ ಅಭಿಷೇಕಕ್ಕೆ ಮತ್ತು ನೈಟೇ ನಮ್ಮೂರಲ್ಲಿ ಫ್ರೆಂಡ್ಸ್ ಸೋಮವಾರ ಪೂಜೆ ಇದ್ದರೆ ಭಾನುವಾರ ಸಾಯಂಕಾಲನೇ ವೀರಭದ್ರೇಶ್ವರ ಮತ್ತು ಶಿವ ನಮ್ಮ ದೇವರು, ಶಿವನಿಗೆ ಮತ್ತು ವೀರಭದ್ರೇಶ್ವರಂಗೆಲ್ಲ ನೈಟೇ ಎಣ್ಣೆ ಹಚ್ಬಿಡ್ತಾರೆ. ಯಾಕೆಂದರೆ ಬೆಳಗ್ಗೆ ಅಭಿಷೇಕ ಪೂಜೆ ಮಾಡಬೇಕಲ್ಲ, ಅದಕ್ಕೋಸ್ಕರ ಫ್ರೆಂಡ್ಸ್. ಇನ್ನು ನಮ್ಮ ಶಿವನ ದೇವ್ರಿಗೂ ಅಷ್ಟೇ ಎಣ್ಣೆ ಎಲ್ಲ ಹಚ್ಚಿದ್ರು. ಆಮೇಲೆ ಫ್ರೆಂಡ್ಸ್ ನಾವು 8 ಗಂಟೆಗೆಲ್ಲ ಹೋಗಿ, ನಾನು ಫ್ರೆಂಡ್ಸ್ ಇನ್ನೇನು 9 ಗಂಟೆಗೆ ಸ್ನಾನ ಮಾಡೋ ಅಷ್ಟರಲ್ಲಿ ಬಿಸಿಲು ಬಂತು. ಅದು ನೋಡಿ ನಮ್ಮ ಊರು ಹೊಳೆ ಮತ್ತು ನಮ್ಮ ಗದ್ದೆಗಳು, ನಮ್ಮ ತೋಟ, ಅದರ ಮುಂದೆ ಎಲ್ಲ ವೀಡಿಯೋ ಮಾಡಿದ್ದೀನಿ ನಾನು. ನಿಜವಾಗ್ಲೂ ಫ್ರೆಂಡ್ಸ್, ನಾವು ದೇವ್ರಿಗೆ ಹರಕೆ ಒಪ್ಪಿಸ್ತೀವಿ ಅನ್ನೋದು ಮುಖ್ಯ ಅಲ್ಲ, ಅದು ನಮ್ಮ ಮನಸ್ಸಿಗೆ ಎಷ್ಟು ನೆಮ್ಮದಿ ತಂದುಕೊಡುತ್ತೆ, ಎಷ್ಟು ಖುಷಿ ತಂದುಕೊಡುತ್ತೆ ನೋಡಿ ಫ್ರೆಂಡ್ಸ್. ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಈಗ ನೋಡಿ, ನಾನು 10 ವರ್ಷ ಸಂಪಾದನೆ ಮಾಡಿದ PF ಎಲ್ಲನೂ ಬೇಕಿದ್ರೆ ಹಂಗೆ ಇಟ್ಕೋಬೋದಿತ್ತು, ನನ್ನ ಯಾರೂ ಕೇಳೋರು ಇರಲಿಲ್ಲ. ನನಗೆ ಟೋಟಲ್ ಎಲ್ಲ ಸೇರಿ 5 ಲಕ್ಷ ಬಂದಿತ್ತು ಫ್ರೆಂಡ್ಸ್. ನನಗೆ ಸರ್ವಿಸ್ ಕಾಸೇ 1,25,000 ಬಂದಿತ್ತು. ನಂದು ಸರ್ವಿಸ್ ಅಂದರೆ ನಂದು 10 ಇಯರ್ಸ್ದು, ಇನ್ನು 2 ಮಂತ್ ಬರಬೇಕಿತ್ತು. ನನಗೆ ಅಷ್ಟು ಸಮಾಧಾನ ಆಯಿತು, ಅಷ್ಟು ಖುಷಿ ಆಯಿತು ಫ್ರೆಂಡ್ಸ್. ಯಾಕೆ ಗೊತ್ತಾ, ಆ ದೇವ್ರಿಗೆ ನಾನು ಒಪ್ಪಿಸಿದರಕ್ಕೆ 10 ಜನಕ್ಕೆ ಇಷ್ಟ ಆಯಿತು ಫ್ರೆಂಡ್ಸ್. ಎಲ್ಲರೂ ಆ ಪ್ರಬಳೆನ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಡಿಸೈನು, ತುಂಬ ಚೆನ್ನಾಗಿ ಮಾಡಿಸಿದ್ದೀರಾ, ತುಂಬ ಚೆನ್ನಾಗಿ ಮಾಡಿಸಿ. ಅದು ಫ್ರೆಂಡ್ಸ್, ನಾನು ಆ ಊರಿಗೆ ಮಗಳಾಗಬೇಕು. ನನ್ನ ಅಪ್ಪನ ಮನೆ ಅದು, ನಮ್ಮ ಅಪ್ಪನ ಮನೆ ದೇವರೇ ಅದು, ವೀರಭದ್ರೇಶ್ವರ ಮತ್ತು ರಾಮೇಶ್ವರ ಮತ್ತು ಭದ್ರಕಾಳಮ್ಮ. ಆಮೇಲೆ ಇನ್ನೊಂದೇನಾಗುತ್ತೆ ಫ್ರೆಂಡ್ಸ್, ನಮಗೆ 11 ಗಂಟೆ 11:30 ಪೂಜೆ ಹೊಳೆ ಹತ್ರನೇ ಶಿವನ ಪೂಜೆನೇ ಆಗೋದು. ಇನ್ನೂ ಒಂದು ವಿಷಯ ಏನು ಗೊತ್ತಾ ಫ್ರೆಂಡ್ಸ್, ಪೂಜೆ ಮಾಡಿ ಮಂಗಳಾರತಿ ಎತ್ತೋ ಅಷ್ಟರಲ್ಲೇ ನಮಗೆ ಆ ದೇವರು ಹೂವು ಆಯಿತು ಬಲದೆ ಕಡೆನೇ. ಯಾಕೆಂದರೆ ನನಗೇನು ಖುಷಿ ಆಯಿತು ಅಂದರೆ, ಆ ದೇವ್ರಿಗೆ ನಾವು ಒಪ್ಸಿರೋ ಹರಕೆ, ನಾವು ಮಾಡಿರೋ ಪೂಜೆ ಇಷ್ಟ ಆಯ್ತೇನೋ ಅನ್ನೋಷ್ಟು ತುಂಬ ಖುಷಿ ಆಯಿತು. ಅದನ್ನು ನಿಮ್ಮೆಲ್ಲರ ಮುಂದೆ ಹಂಚ್ಕೊಳ್ಳೋಕ್ಕೆ ನನಗೆ ಟೈಮೇ ಇರಲಿಲ್ಲ ಫ್ರೆಂಡ್ಸ್. ನೋಡಿ, ನಾವು ಎಷ್ಟೇ ಸಂಪಾದನೆ ಮಾಡಿದ್ರು ಫ್ರೆಂಡ್ಸ್, ಬಟ್ಟೆ ತಗೋತೀವಿ, ಒಡವೆ ತಗೋತೀವಿ, ಮಾಮೂಲಿ ಏನು ಬೇಕು ತಿಂತೀವಿ, ಊಟ ಮಾಡ್ತೀವಿ, ಖರ್ಚು ಮಾಡ್ತೀವಿ, ಅಲ್ಲಿಗೆ ನಮ್ಮದು ಮುಗ್ದೇ ಹೋಯ್ತು. ಆಮೇಲೆ ಸ್ವಲ್ಪನ ಎತ್ತಿಟ್ಕೋತೀವಿ ನಮ್ಮ ಜೀವನಕ್ಕೆ ಬೇಕು ಅಂತ. ಫ್ರೆಂಡ್ಸ್, ನೀವು ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ, ನನ್ನ PF ದುಡ್ಡು 1 ರೂಪಾಯಿನೂ ನಾನು ಇಟ್ಕೊಂಡಿಲ್ಲ ನನಗೆ ಅಂತ ಸೇಫಾಗಿ. ಯಾಕೆ ಅಂದರೆ ಫ್ರೆಂಡ್ಸ್, 2 ಲಕ್ಷ 2.5 ಲಕ್ಷದ ಒಡವೆ ಮಾಡಿಸಿದೆ. ನನಗೆ ಸ್ವಲ್ಪ ವಾಲೆ ಜುಮ್ಕಿ ಬೇಕಿತ್ತು, ಓಲೆ ಮತ್ತು ಬಳೆ ಇತ್ತು ಹಳೇದು ಮುರಿಸಿ. ಇನ್ನು 2.5 ಲಕ್ಷ ಫ್ರೆಂಡ್ಸ್ ನಾನು ದೇವ್ರಿಗೇ ಹರಕೆ ಮಾಡಿಸಿದೆ. ಯಾಕೆ ಗೊತ್ತಾ, ನೋಡಿ, ನಮಗೆ ಎಲ್ಲನೂ ಕೂಡ ಆ ದೇವರು ಯಾವುದಾದ್ರು ರೂಪದಲ್ಲಿ ನಾವು ಒಂದು ದೇವ್ರಿಗೆ ಏನಾದರೂ ಕೊಡಬೇಕಲ್ಲ ಫ್ರೆಂಡ್ಸ್. ಎಲ್ಲನೂ ನಾವು ತಿಂತೀವಿ, ಎಲ್ಲನೂ ಊಟ ಮಾಡ್ತೀವಿ ಫ್ರೆಂಡ್ಸ್. 5 ಲಕ್ಷ ಏನು 5 ನಿಮಿಷಕ್ಕೆ ಖರ್ಚು ಮಾಡ್ಬೋದು. ಹೋಗಿ ಒಂದು 50 ಗ್ರಾಮು ಒಡವೆ ತಗೊಂಡ್ರೆ 5 ಲಕ್ಷ ಮುಗ್ದೋಯ್ತು. ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್, ಇವಾಗ ಒಡವೆ ಅಂತೂ ಎಷ್ಟು ರೈಟ್ ಆಗಿದೆ ಅಂತ ನಾನೇನಾದ್ರ ಬಗ್ಗೆ ನಿಮ್ಗೆ ಹೇಳೋ ಆಗಿಲ್ಲ. ಹಂಗಾಗಿ ಫ್ರೆಂಡ್ಸ್, ನಾನು ನಮ್ಮ ಮನೆ ದೇವರಿಗೆ. ಆಮೇಲೆ ಫ್ರೆಂಡ್ಸ್, ಇನ್ನೊಂದೇನು ಅಂದರೆ, ಒಬ್ಬಟ್ಟು ಮಾಡಿಸಿದ್ದು ನಾವು. ನಮ್ಮ ಅಣ್ಣ ಅವ್ರ ಮನೇಲೆ ಮಾಡಿದರು ಒಬ್ಬಟ್ಟು. ಒಬ್ಬಟ್ಟೆಲ್ಲ ರೆಡಿ ಮಾಡಿ ಅನ್ನ ಸಾಂಬಾರು ಎಲ್ಲ ಮಾಡಿದರು. ಇನ್ನು ಫ್ರೆಂಡ್ಸ್, ಅಲ್ಲಿನೇ 11 ಗಂಟೆ ಆಗೋಯ್ತು ಹೊಳೆ ಹತ್ರ. ನಾನು ನಮ್ಮ ತಂದೆದು ಗೋರಿ ಇದೆ ಹೊಳೆ ಹತ್ರ. ಆಮೇಲೆ ನಮ್ಮದು ಹೊಳೆ ಎಲ್ಲನೂ ವೀಡಿಯೋ ಹಾಕಿದ್ದೀನಿ ಫ್ರೆಂಡ್ಸ್. ಯಾರಾದರೂ ನೋಡಲಿಲ್ಲ ಅಂದರೆ ದಯವಿಟ್ಟು ಶಾರ್ಟ್ಸ್ ವೀಡಿಯೋದಲ್ಲಿ ಹೋಗಿ ನೋಡಿ. ನಮ್ಮೂರು ಎಷ್ಟು ಚೆನ್ನಾಗೈತೆ, ನಮ್ಮೂರು ಹೊಳೆ ಹತ್ರ ಎಷ್ಟು ಸುಂದರವಾಗಿದೆ, ಮತ್ತು ಎಷ್ಟು ಆ ಟೈಮು ಬೆಳಗ್ಗೆ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ನಾನು ಯಾವಾಗಲೇ ಹೋಗಲಿ, ನನ್ನ ಆಸೆ ಏನು ಅಂದರೆ, ನಾನು ಆ ಹೊಳೆನಲ್ಲೇ ಸ್ನಾನ ಮಾಡ್ಕೋಬೇಕು ಅಂತ ನನ್ನ ಆಸೆ. ಯಾವಾಗಲಿ ನಮ್ಮ ಮಗಳು ಎಲ್ಲರೂ ಏನು ಮಾಡ್ತಾರೆ, ಮನೇಲೇ ಬಿಸಿನೀರಲ್ಲಿ ಸ್ನಾನ ಮಾಡ್ಕೋತಾರೆ ಫ್ರೆಂಡ್ಸ್. ನನಗದೇನೋ ಗೊತ್ತಿಲ್ಲ, ನಾನು ಎಷ್ಟೇ ಟಯರ್ಡ್ ಆಗಿರಲಿ, ಈ ಸಲ ಅಂತೂ ಅಷ್ಟು ಸಮಾಧಾನದಿಂದ ನಮ್ಮ ಪೂಜೆ ಆಯಿತು ಫ್ರೆಂಡ್ಸ್. ನನಗೆ ಅದರಂಥ ಖುಷಿ ಇನ್ಯಾವುದೂ ಇಲ್ಲ ಅಂದ್ಕೊಳ್ಳಿ. ಎಷ್ಟು ನಿಧಾನದಲ್ಲಿ ಅಭಿಷೇಕ ಪೂಜೆ ಆಯಿತು, ನಿಧಾನದಲ್ಲಿ ಸ್ನಾನ ಮಾಡಿಕೊಂಡು 11:30 ಅಲ್ಲಿ ಮುಗಿಸ್ಕೊಂಡು ಫ್ರೆಂಡ್ಸ್. ಇನ್ನು ಅಷ್ಟರಲ್ಲಿ ನಮ್ಮ ಅಣ್ಣವ್ರದ್ದೇ ಗಾಡಿ ಇತ್ತು. ಅಷ್ಟರಲ್ಲಿ ಗಾಡಿ, ನನ್ನ ಮಗಳು ಅವ್ರ ಜೊತೆ ಹೋಗಿ ಗಾಡಿ ತಗೊಬಂದು ನಾನೇ ಗಾಡಿ ಓಡಿಸ್ಕೊಂಡು. ಇಲ್ಲ ಅಂದರೆ ಫ್ರೆಂಡ್ಸ್, ನಾನು ಉದ್ದಕ್ಕೂ ರೋಡಲ್ಲೂ ಒಂದು ವೀಡಿಯೋ ಮಾಡಬೇಕು. ನಮ್ಮ ಊರು ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ, ಗಂಡನ ಮನೇಲಿ ಎಷ್ಟೇ ಇರಲಿ, ಏನೇ ಆಸ್ತಿ ಇರಲಿ, ಆದರೆ ಅವ್ರ ತಂದೆ ಮನೇಲಿ ಏನು ಇಲ್ಲದೆ ಹೋದ್ರೂ ಅದನ್ನು ತೋರಿಸ್ಕೋಬೇಕು ಅಂತ, ನನಗೆ ಅಂತಲ್ಲ ನಿಮಗೆ ಅಂತಲ್ಲ, ಎಲ್ಲ ಹೆಣ್ಮಕ್ಳಿಗೂ ತುಂಬಾ ಆಸೆ ಇರುತ್ತೆ. ನನಗೆ ಅಂತಲ್ಲ, ಹೆಣ್ಮಕ್ಳಿಗೆ ಫ್ರೆಂಡ್ಸ್, ತಂದೆ ಮನೆ ತಾಯಿ ಮನೆ ಅಂದರೆ ಮುಗಿದೋಯ್ತು. ಅವರು ಗಂಡ ಎಷ್ಟೇ ಪ್ರೀತಿಯಿಂದ ನೋಡ್ಕೊಳ್ಳಿ, ಅದನ್ನೆಲ್ಲ ಮರ್ತು ಬಿಡ್ತೀವಿ. ಎಲ್ಲ ಹೆಣ್ಮಕ್ಳು ಈ ಪ್ರಪಂಚದಲ್ಲಿ ಫ್ರೆಂಡ್ಸ್ ನೋಡಿ, ಗಂಡ ಎಷ್ಟೇ ಪ್ರೀತಿ ತೋರಿಸ್ಬೋದು, ಎಷ್ಟೇ ಪ್ರೀತಿ ಮಾಡ್ಬೋದು, ಆದರೆ ಒಂದು ತಂದೆ ತಾಯಿ ಮನೆ ಪ್ರೀತಿನ ಯಾರಿಂದಲೂ ಕೊಡೋಕ್ಕೆ ಸಾಧ್ಯ ಇಲ್ಲ ಫ್ರೆಂಡ್ಸ್. ಆ ಕ್ಷಣಕ್ಕೆ ಅನ್ಬೋದು, ನನ್ನ ಗಂಡ ತುಂಬ ಚೆನ್ನಾಗಿ ನೋಡ್ಕೊತಾನೆ, ನಾನು ತಂದೆ ಮನೆಯೇ ಮರ್ತಿದ್ದೀನಿ, ನನಗೆ ಅನಿಸೋದೇ ಇಲ್ಲ ಅಂತ. ಅದು ಯಾವತ್ತಿಗೂ ಸಾಧ್ಯ ಇಲ್ಲ ಫ್ರೆಂಡ್ಸ್. ಯಾಕೆ ಗೊತ್ತಾ,
ತಂದೆ ತಾಯಿನೇ, ಗಂಡನೇ. ಹಂಗಾಗಿ ನೋಡಿ ಆ ಥರ. ಹಂಗಾಗಿ ಫ್ರೆಂಡ್ಸ್ ನಾನು ಎಷ್ಟು ಖುಷಿಪಟ್ಟೆ, ಎಷ್ಟು ಸಂತೋಷಪಟ್ಟೆ. ನಮ್ಮ ಊರಲ್ಲಿ ಇರೋ ಜಾಗನೆಲ್ಲ ತೋರಿಸಿದ್ದೀನಿ. ಅಂತೂ ಇಂತೂ ಫ್ರೆಂಡ್ಸ್ ಅಷ್ಟು ಪೂಜೆ ಆಯಿತು. ಮತ್ತು ಡಿಸೈನು ತುಂಬಾ ಎಲ್ಲ ಊರ್ದು ಲಿಂಗಗಳನ್ನ ಹಾಕಿ ಅದ್ರ ಮೇಲೆ ಹೆಸ್ರು ಬರೆಸಿದ್ದಾರೆ ಫ್ರೆಂಡ್ಸ್. ಆ ಲಿಂಗುನಲ್ಲಿ 6 kg ಜಾಸ್ತಿ ಆಯಿತು ಅಂತ ಹೇಳಿದ್ರು. ಆಮೇಲೆ ಫ್ರೆಂಡ್ಸ್ ನಾನು ಇನ್ನೂ ಸ್ವಲ್ಪ ಅಮೌಂಟ್ನ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡೆ. ಯಾಕೆಂದರೆ ಸ್ವಲ್ಪ ನನಗೆ ಇರಲಿಲ್ಲ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಆಮೇಲೆ ಬಂದು ಇಲ್ಲಿಗೆ ಬಂದಮೇಲೆ ಸ್ವಲ್ಪ ಹಾಕಿದ್ದೀನಿ ಫ್ರೆಂಡ್ಸ್. ಯಾರೇ ಆಗಲಿ ಫ್ರೆಂಡ್ಸ್ ನೋಡಿ, ನಿಮಗೆ ನಾನು ಎಲ್ರಿಗೂ ಏನು ಹೇಳ್ತೀನಿ ಅಂದರೆ, ನಾವೆಷ್ಟೇ ಸಂಪಾದನೆ ಮಾಡಲಿ ಫ್ರೆಂಡ್ಸ್, ಒಂದು ತಿಂಗಳಲ್ಲಿ ನಾವು ಒಂದು ದೇವ್ರಿಗೆ ಅಂತ ಒಂದು 100 ರೂಪಾಯಿನಾದರೂ ಖರ್ಚು ಮಾಡಿದಾಗಲೇ ಆ ದೇವರು ನಾವು ಸಂಪಾದನೆ ಮಾಡೋಕ್ಕೆ ಶಕ್ತಿ ಕೊಡೋದಾಗಿರ್ಬೋದು, ನಮಗೆ ಆರೋಗ್ಯ ಚೆನ್ನಾಗಿ ಕೊಡೋದಾಗಿರ್ಬೋದು, ಎಲ್ಲನೂ ಅವನು ನೋಡ್ತಾ ಇರ್ತಾನೆ ಫ್ರೆಂಡ್ಸ್. ನಾವು ಯಾವಾಗಲೂ ದುಡಿಯೋದು ತಿನ್ನೋದು ಶೋಕಿ ಮಾಡೋದು ಫ್ರೆಂಡ್ಸ್. ನೋಡಿ, ನಮಗೆ ಕೆಡುಕಾಗೋದನ್ನು ಆ ದೇವರೇ ಒಬ್ಬನ ಬಿಟ್ಟರೆ ಮನುಷ್ಯರ ಕೈಲಿ ಯಾರೂ ತಡೆಯೋಕ್ಕಾಗೋದಿಲ್ಲ. ನೋಡಿ, ಆರೋ ಹಕ್ಕಿನ, ಬೀಸೋ ಗಾಳಿನ, ಹುಯ್ಯೋ ಮಳೆನ ಮತ್ತು ಹರಿಯೋ ನದಿನ ಯಾರೂ ತಡೆಯೋಕ್ಕಾಗಲ್ಲ. ಯಾರಾದರೂ ನಮ್ಮ ಕೈಲಿ ತಡೆಯೋಕ್ಕಾಗುತ್ತಾ? ಆರೋ ಹಕ್ಕಿನ ಯಾರಾದರೂ ತಡೆಯೋಕ್ಕಾಗುತ್ತಾ? ಓಡೋ ಕುದುರೆನ ಯಾರೂ ಹಿಡಿಯೋಕ್ಕಾಗಲ್ಲ. ಹರಿಯೋ ನೀರನ್ನ ನಮ್ಮ ಕೈಲಿಂದ ಹಿಡಿಯೋಕ್ಕಾಗುತ್ತಾ? ಬೀಸೋ ಗಾಳಿನ ಅದಂತೂ ನಾವು ಹಿಡಿಯೋಕ್ಕೆ ಆಗಲ್ಲ. ಅದೇ ರೀತಿ ಫ್ರೆಂಡ್ಸ್, ನಮಗೆ ಯಾವ ಟೈಮಲ್ಲಿ ಏನಾಗಬೇಕು ಅಂತ ನಮ್ಮ ಮನೇಲಿ ಬರ್ಸ್ಕೊಂಡು ಬಂದಿರ್ತೀವೋ ಅದನ್ನು ಯಾರೂ ತಡೆಯೋಕ್ಕಾಗಲ್ಲ. ಯಾಕೆಂದರೆ ವಿಧಿ ಅವತ್ತೇ ನಮ್ಮ ಮನೇಲಿ ಬರೆದು ಕಳಿಸಿರ್ತಾನೆ, ನಾವು ಹಿಂಗೆ ಬದುಕಬೇಕು, ಹೀಗೇ ಇರಬೇಕು ಅಂತ. ಅದನ್ನು ಯಾರಿಂದಲೂ ತಪ್ಪಿಸೋಕ್ಕಾಗಲ್ಲ. ಹಂಗಾಗಿ ಫ್ರೆಂಡ್ಸ್, ನಾವು ದೇವ್ರನ್ನು ಮಾಡಬೇಕು, ನಮ್ಮ ಕೆಲಸನೂ ನೋಡಬೇಕು ಫ್ರೆಂಡ್ಸ್. ನಾವು ಮಂತ್ರ ಹೇಳ್ಕೊಂಡ ತಕ್ಷಣ ಮಾವಿನಕಾಯಿ ಯಾವತ್ತೂ ಉದ್ರಲ್ಲ. ನಾವು ದೇವ್ರನ್ನೂ ನೋಡಬೇಕು, ನಮ್ಮ ಕೆಲಸನೂ ಮಾಡಬೇಕು, ನಮ್ಮ ಕಾಯಕನೂ ಮಾಡ್ತಾಯಿದ್ರೆ ಆ ದೇವರೇ ನಮಗೆ ಒಳ್ಳೇದು ಮಾಡೇ ಮಾಡ್ತಾನೆ, ನಮಗೆ ಆ ಶಕ್ತಿ ಕೊಡ್ತಾನೆ. ಯಾಕೆ ಗೊತ್ತಾ ಫ್ರೆಂಡ್ಸ್, ದೇವರಿಲ್ಲದೆ ನಾವಿಲ್ಲ. ಯಾವುದೇ ನೋಡಿ, ನೀವು ಬಿಸಿಲಿರ್ಬೋದು, ಮಳೆ ಇರ್ಬೋದು, ಯಾವ ಟೈಮ್ಗೆ ಯಾವ ರೀತಿ ಮಳೆ ಆಗಬೇಕು, ಯಾವ ಟೈಮ್ಗೆ ಯಾವ ರೀತಿ ಬಿಸಿಲು ಬರಬೇಕು ಅನ್ನೋದನ್ನೆಲ್ಲ ಆ ದೇವರೇ ನಿರೂಪಿಸ್ತಾನೆ. ಹಂಗಾಗಿ ಫ್ರೆಂಡ್ಸ್, ನನಗಂತೂ ನಮ್ಮ ಊರು ದೇವರಲ್ಲಿ ಪೂಜೆ ಮಾಡಿಸಿದ್ದು ಅಷ್ಟೊಂದು ಇಷ್ಟ ಆಗೋಯ್ತು. ಆಮೇಲೆ ಅದೆಲ್ಲ ಆಗಿ ಫ್ರೆಂಡ್ಸ್ 12 ಗಂಟೆಗೆ ಊರೊಳಗಡೆ ವೀರಭದ್ರೇಶ್ವರ ಭದ್ರಕಾಳಮ್ಮ ಇದೆ, ಅಲ್ಲಿಗೆ ಬಂದ್ವಿ. ಇನ್ನು ಫ್ರೆಂಡ್ಸ್ ನಾನು ಉಪವಾಸನೇ ಇದೆ. ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ಈ ವರ್ಷ ನನ್ನ ಮನಸ್ಸಲ್ಲಿ ಅನ್ನಿಸ್ತು, ವರ್ಷ ಒಂದೊಂದು ಸ್ವಲ್ಪ ತಿಂತಾಯಿದ್ದೆ. ಆಮೇಲೆ ಫ್ರೆಂಡ್ಸ್ ಯಾಕೋ ಏನು ಅಂತ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್, ಅದ್ರ ಬಗ್ಗೆ ನನಗೇನೇ ಗೊತ್ತಿಲ್ಲ, ನಿಮಗೇನು ಹೇಳಿ. ನನ್ನ ಮನಸ್ಸಲ್ಲಿ ಅನ್ನಿಸ್ತು, ಈ ವರ್ಷ ನಾನು ಆ ದೇವರು ಹರಕೆ ಮುಗಿಯೋ ತನಕನೂ ನಾನು ಏನು ತಿನ್ನಬಾರ್ದು, ಒಂದು ಕಪ್ ನೀರು ಕುಡ್ದಿಲ್ಲ ಫ್ರೆಂಡ್ಸ್. ನಾನು ಇದೇ ನನ್ನ ಲೈಫಲ್ಲಿ ನೀರಾದರೂ ಕುಡಿತಾ ಇದ್ದೆ ಯಾವಾಗಾದರೂ ಉಪವಾಸ ಇದ್ದರೆ. ಏನೋ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ಆದರೆ ಫ್ರೆಂಡ್ಸ್, ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೀನಿ. ನಾನು ಉಪವಾಸ ಇದ್ದಾಗ ಒಂದು ಚೂರು ಹೊಟ್ಟೆ ಹಸಿಲಿಲ್ಲ. ನಾನು ಏನಿಲ್ಲ ಅಂದರೂ ಫ್ರೆಂಡ್ಸ್, ಮತ್ತು 11:30ಗೆ ವೀರಭದ್ರೇಶ್ವರಂದು ಪೂರ್ತಿ ಪೂಜೆ ಆಗೋಯಿತು. ಮತ್ತು ಭದ್ರಕಾಳಮ್ಮಂಗೆ ಸ್ಯಾರಿ ತೊಗೊಂಡೋಗಿದೆ. ಅದನ್ನು ಸೀರೆ ಉಡಿಸಿದ ತಕ್ಷಣ ಇನ್ನೊಂದು ವಿಷಯ ಗೊತ್ತಾ ಫ್ರೆಂಡ್ಸ್, ಅದು ತಲೆ ಮೇಲೆ ಒಂದು ಬೆಡ್ತಾರೆ ಹೂವು ಮುಡಿಸಿದ್ರು. ಪೂಜೆ ಮಾಡಿ ಇನ್ನೊಂದು 2 ನಿಮಿಷನೇ ಇಲ್ಲ ಫ್ರೆಂಡ್ಸ್, ಆ ತಲೆ ಮೇಲಿರೋ ದೊಡ್ಡ ಹೂವನೇ ಬಿದ್ದೋಯ್ತು. ನಾನು ವೀಡಿಯೋದಲ್ಲಿ ನಾನು ಆ ಹೂವನ್ನೇ ಮಾಡ್ಕೊಂಡಿದ್ದೀನಿ, ನೀವು ನೋಡಬೇಕು ಅನ್ಸಿದ್ರೆ. ಅದೊಂದು ಹೂವು ಆಯಿತಾ ಫ್ರೆಂಡ್ಸ್. ಇನ್ನು ವೀರಭದ್ರೇಶ್ವರನೂ ಅಷ್ಟೇ, ಪೂಜೆ ಮಾಡಿ ನಮ್ಮ ಅಣ್ಣ ಕೆಳಗಡೆ ಹಿಂಗೆ ಇದು ಮಾಡಿದ್ರು, ತಲೆ ಮೇಲಿಂದ 2 ಶಾವಂತಿಗೆ ಹೂವು ಹಾಕ್ಬಿಡ್ತು. ಆಮೇಲೆ ಫ್ರೆಂಡ್ಸ್, ನಾನು ಇನ್ನೊಂದು ದೇವ್ರ ಹತ್ರ ಬೇಡ್ಕೊಂಡೆ ಫ್ರೆಂಡ್ಸ್. ಅದಕ್ಕೂ ನನಗೆ ಒಂದು ಅರ್ಧ ಗಂಟೆ, ಒಂದು 3/4 ಅವರ್ ಲೇಟ್ ಆಗೋಯ್ತು. ಆಗ ನನ್ನ ಹೆಲ್ತ್ ಬಗ್ಗೆನೇ ಫ್ರೆಂಡ್ಸ್, ನಾನೇನು ಬೇರೆ ಏನೂ ಪರ್ಸ್ನಲಾಗಿ ಕೇಳ್ಕೊಳ್ಳಿಲ್ಲ. ಆಗ ಒಂದು 1/2 ಅವರ್ ಆದಮೇಲೆ ನನಗೆ ಬಲದೆ ಕಡೆ ಈ ಕೆನ್ನೆ ಮೇಲೆ ಇದ್ದಿದ್ದು ಶಾವಂತಿಗೆ ಹೂವು ಕೆಳಗಡೆ ಕೊಡ್ತು ನಮ್ಮ ವೀರಭದ್ರೇಶ್ವರ. ಅದನ್ನು ಫ್ರೆಂಡ್ಸ್ ನಾನು ಎಲ್ಲನೂ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ. ನೆಕ್ಸ್ಟ್ ಇಯರ್ ಕಾರ್ತಿಕ್ ಮಾಸ ಪೂಜೆ ಮಾಡ್ಸೋಕೆ ಹೋದಾಗ ನಾನು ಏನು ಹರಕೆ ಹೊತ್ಕೊಂಡಿದ್ದೆ, ಏನು ಕೊಟ್ಟೆ ಅನ್ನೋದನ್ನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ತೀನಿ ಫ್ರೆಂಡ್ಸ್. ಯಾಕೆಂದರೆ ನಾನು ಆಲ್ರೆಡಿ ದೇವ್ರಿಗೆ ಫಸ್ಟು 10 ತಟ್ಟೆ ಮತ್ತು 2 ಬಿಂದಿಗೆನ ಕೊಟ್ಟಿದ್ದೆ. ಅದನ್ನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ, ಅದನ್ನು ಕೊಟ್ಟಿದ್ದೆ ಫ್ರೆಂಡ್ಸ್. ನಾನು ಹರಕೆ ಮಾಡ್ಕೊಂಡಿದ್ದೆ. ಯಾಕೆಂದರೆ ಫ್ರೆಂಡ್ಸ್, ಯಾರಾದರೂ ಟೆಂಪಲ್ಗೆ ಹೋದರೆ ಹಣ್ಣು ಕಾಯಿ ಇಟ್ಕೊಡೋಕ್ಕೆ ಅಲ್ಲಿ ತಟ್ಟೆನೇ ಇರ್ತಾ ಇರಲಿಲ್ಲ. ನನ್ನ ಮನಸ್ಸಲ್ಲಿ ಏನು ಅನಿಸೋ, ನಾವು ಈ ಊರು ಮಕ್ಕಳು, ನಾವು ಈ ಊರು ನಮ್ಮ ದೇವ್ರ ಸೇವೆನ ನಾವು ಮಾಡದೆ ಬೇರೆಯವ್ರು ಯಾಕೆ ಮಾಡ್ತಾರೆ ಫ್ರೆಂಡ್ಸ್. ವೀರಭದ್ರೇಶ್ವರಂಗೆ ಪ್ರಬಳೆನ ಬೆಂಗಳೂರವರೇ ಒಬ್ಬರು ಮಾಡಿಸಿದ್ದಾರೆ ಫ್ರೆಂಡ್ಸ್. ಇನ್ನು ನಮ್ಮೂರು ಬಂದು ಹೊಳೆನರಸೀಪುರದ ಹತ್ರ ಒಂದು ಹಳ್ಳಿ ಅಂತ ಆಲ್ರೆಡಿ ನಿಮಗೆಲ್ಲ ಹೇಳಿದ್ದೀನಿ ನಾನು. ಇನ್ನು ಊರ ಹೆಸರು ನಾನು ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ಹಂಗಾಗಿ ಹೊಳೆನರಸೀಪುರ ನಮ್ಮೂರು, ಹಾಸನ ಬಂದು ನಮ್ಮ ಅಜ್ಜಿ ಊರು. ನಾವು ಯಾರಿಗೆ ಗೊತ್ತಾಗಲ್ಲ ಅಂದ್ಬಿಟ್ಟು ಒಂದೊಂದ್ಸರಿ ಹಾಸನ ಅಂತ ಹೇಳ್ತೀವಿ, ಹೊಳೆನರಸೀಪುರ ಅಂತ ಹೇಳ್ತೀವಿ. ಇನ್ನು ಹಂಗಾಗಿ ಫ್ರೆಂಡ್ಸ್, ಎಷ್ಟೊಂದು ಖುಷಿ ಆಯಿತು ನನಗೆ. ಆಮೇಲೆ ಅಲ್ಲೂ ಹೂವು ಆಯಿತು, ಎಲ್ಲ ಆಗಿ ಫ್ರೆಂಡ್ಸ್. ನಾನು ಅವತ್ತು ಊಟ ಮಾಡಿದಾಗ 2 ಗಂಟೆ ಆಗೋಯ್ತು. ಆಮೇಲೆ ಪ್ರಬಳೆ ಮಾಡಿಸಿದ್ರಲ್ಲ ಫ್ರೆಂಡ್ಸ್, ಅವರು ಬಂದಿದ್ದರು. ನಾನು ಅವ್ರಿಗೆ 2 ಜನಕ್ಕೆ ಬಟ್ಟೆ ತೊಗೊಂಡೋಗಿದ್ದೆ. ಇನ್ನು ನಮ್ಮ ಅಣ್ಣ, ನಮ್ಮ ಅತ್ತಿಗೆ ಎಲ್ರಿಗೂ ಸೀರೆ ಮತ್ತು ಬಟ್ಟೆ. ಯಾಕೆಂದರೆ ಫ್ರೆಂಡ್ಸ್, ಎಷ್ಟೊಂದು ಕಷ್ಟಪಟ್ಟು ಮಾಡಿಸಿದ್ದಾರೆ. ಈಗ ಅವ್ರಿಗೂ ನಾವು ಕೊಡಬೇಕಲ್ಲ ಫ್ರೆಂಡ್ಸ್. ಅಣ್ಣ ಅಂದರೆ ನಮ್ಮ ದೊಡ್ಡಪ್ಪನ ಮಗನೇ, ಅವ್ರದ್ದೇ ಪೂಜೆ ಇತ್ತು, ನಮ್ಮ ದೊಡ್ಡಪ್ಪ ಅವ್ರ ಮನೆ ಪೂಜೆ ಇತ್ತು. ಅವರೇ ಎಲ್ಲನೂ ಓಡಾಡ್ಕೊಂಡು ತುಂಬ ಚೆನ್ನಾಗಿ ಮಾಡಿಕೊಟ್ರು ಪೂಜೆನ ಫ್ರೆಂಡ್ಸ್. ನನಗಂತೂ ತುಂಬಾ ಖುಷಿ ಆಯಿತು. ಈ ವಿಷಯನ ಅವತ್ತಿಂದ ವೀಡಿಯೋ ಮಾಡಿ ನಿಮ್ಮ ಹತ್ರ ಹಂಚ್ಕೋಬೇಕು ಅಂದರೆ ನನಗೂ ಟೈಮ್ ಸಾಕಾಗಲಿಲ್ಲ. ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ಈ ನಡುವೆ ನಾನು
ಫಸ್ಟ್ ಶಿಫ್ಟಲ್ಲಿ ಬಂದರೆ ಒಂದು 4 ಗಂಟೆ 4:15 5 ಗಂಟೆಗೆ ಬಂದರೆ ಏನು ಮಾಡ್ತಾಯಿದ್ದೆ, ಹೋಗಿ ಬೆಡ್ರೂಮಲ್ಲಿ ಮಲ್ಕೋತಾ ಇದ್ದೆ. ಮಲ್ಕೊಂಡ್ರೆ ಫ್ರೆಂಡ್ಸ್ ಏನಿಲ್ಲ ಅಂದರೂ 5 ಗಂಟೆಗೆ ಮಲ್ಕೊಂಡ್ರೆ 10 ಗಂಟೆ 10:30ಗೆಲ್ಲ ಎದ್ದಿದ್ದೀನಿ ಫ್ರೆಂಡ್ಸ್. ಒಂದು 3-4 ಡೇಸು ಏನಾಯಿತು ಅಂದರೆ ಫ್ರೆಂಡ್ಸ್, ನಾನು ಬಾಗಿಲು ಸಾರ್ಸೋಕ್ಕೆ ಅಂತ ನೀರು ಹಾಕಿ ಬಂದಿದ್ದೀನಿ ಒರ್ಸೋಣ ಅಂತ. ನೋಡಿದ್ರೆ ಫ್ರೆಂಡ್ಸ್ ಮತ್ತೆ ತಲೆಗೆ ಸ್ನಾನ ಮಾಡ್ಕೊಂಡು ಇವತ್ತಿಗೆ ಎಂಟಿಸ್ತಲೇ ಫ್ರೆಂಡ್ಸ್, ತಲೆಗೆ ಸ್ನಾನ ಮಾಡ್ಕೊಂಡು ಹೋದರೆ ನಾನೇ ಜಾರು ಬಿದ್ದುಬಿಟ್ಟೆ ಬಾಗಿಲಲ್ಲಿ. ಜಾರು ಬಿದ್ದ ತಕ್ಷಣ ಫ್ರೆಂಡ್ಸ್ ನಾನು ಮಂಡಿ ಉಲ್ಟಾ ಆಗೋಯ್ತು. ಆ ಮಂಡಿ ಮೇಲೆ ಎಲ್ಲ ಕಿತ್ತೋಯ್ತು ಫ್ರೆಂಡ್ಸ್. ಒಂದು 4-5 ಡೇಸಿಂದ ನನಗೆ ಹೆಂಗೆ ಅಂದರೆ ಫ್ರೆಂಡ್ಸ್, ಕೆಲಸಕ್ಕೆ ರಜೆ ಹಾಕಿಲ್ಲ, ಮಾಡ್ತಾನೇ ಇದ್ದೀನಿ. ಏನಾಯಿತು ಅಂದರೆ ಫ್ರೆಂಡ್ಸ್, ನನಗೆ ಜಾಸ್ತಿ ಓಡಾಡೋಕ್ಕೆ, ನಿಂತ್ಕೊಳ್ಳೋಕ್ಕೆ, ಕೂತ್ಕೊಳ್ಳೋಕ್ಕೆ ಯಾವುದಕ್ಕೂ ಆಯ್ತಾ ಇರಲಿಲ್ಲ ಫ್ರೆಂಡ್ಸ್. ಹಂಗಾಗಿ ನಾನೇನು ಮಾಡಿದೆ, ವೀಡಿಯೋನೇ ಮಾಡಲಿಲ್ಲ. ಏನಾದರೂ ಅಡುಗೆ ಮಾಡಿದ್ರೆ ಒಂದು ಮಿನಿ ಲಾಗ್ ಆಗ್ತಾಯಿದ್ದೆ. ಅದೊಂದು ನನಗೆ ಈ ಥರ. ಈಗ ಸ್ವಲ್ಪ ಫ್ರೆಂಡ್ಸ್ ಕಾಲು ಕಮ್ಮಿ ಆಗಿದೆ, ಏನು ತೊಂದರೆ ಇಲ್ಲ, ಓಡಾಡ್ತಾ ಇದ್ದೀನಿ, ಮತ್ತು ಕೆಲಸಕ್ಕೂ ಹೋಗ್ತಾಯಿದ್ದೀನಿ. ಆ ಥರ ಹಂಗೇನು ಅಂತ ಸೀರಿಯಸ್ನೆಸ್ ಆಗಿಲ್ಲ. ಮತ್ತು ಎಲ್ಲ ಹಚ್ಕೊಂಡು ಹುಷಾರಾಗಿದ್ದೀನಿ ಫ್ರೆಂಡ್ಸ್. ಆಮೇಲೆ ಏನಾಯಿತು ಗೊತ್ತಾ ಫ್ರೆಂಡ್ಸ್, ಅಷ್ಟೊಂದು ಹೂವು ಎಲ್ಲ ಆಯಿತು. ಆಮೇಲೆ 2 ಗಂಟೆ ಆಗೋಯ್ತು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ರು ಗೊತ್ತಾ, ಒಬ್ಬಟ್ಟು, ಅನ್ನ ಸಾಂಬಾರು, ಮತ್ತು ಹೆಸ್ರು ಕಾಳದು ಪಲ್ಯ, ಕೋಸಂಬರಿ, ಹಪ್ಪಳ ಅಂತೂ ಫ್ರೆಂಡ್ಸ್ ನಮ್ಮ ಕಡೆ ನಿಮಗೆ ಗೊತ್ತು, ಅಕ್ಕಿ ಹಪ್ಪಳನ ಹಬ್ಬದಲ್ಲಿ ಒಂದೊಂದಿಷ್ಟು ದೊಡ್ಡ ಹಪ್ಪಳ. ಅವರು ಬಂದರು, ನಾವು ಪ್ರಬಳೆ ಮಾಡಿಸಿದ್ರಲ್ಲ ಅವರು ಬಂದರು ಫ್ರೆಂಡ್ಸ್. ಅವ್ರಿಗೆ ಸ್ವಲ್ಪ ನಾನೊಂದು 30,000 30,000ನ ಕ್ಯಾಶ್ ಪೇಮೆಂಟ್ ತೊಗೊಂಡೋಗಿದೆ. ಅವ್ರಿಗೆ ಎಲೆ ಅಡಿಕೆ ಕೊಟ್ಟು 2 ಜೊತೆ ಬಟ್ಟೆನ ಕೊಟ್ಟು ಅವ್ರಿಗೂ 30,000 ನಾವು ಕ್ಯಾಶ್ ಕೊಡೋದಿತ್ತು, ಅದನ್ನು ಕೊಟ್ಟು ಫ್ರೆಂಡ್ಸ್. ನಮಗೆ ರುದ್ರಾಕ್ಷಿ ಇನ್ನು ರುದ್ರಾಭಿಷೇಕ ಪೂಜೆಗೆ ನಾವು ಕೊಟ್ಟಿದ್ದು ಫ್ರೆಂಡ್ಸ್. ಆ ಪೂಜೆಗೆ ಎಲ್ಲ ಒಂದು 10,000 ಆಗೋಯ್ತು. ಇನ್ನು ಹೂವು ಅದ್ರ ಸಾಮಾನೆಲ್ಲ ನಮ್ಮ ಅಣ್ಣ ಅವರೇ ತಂದಿರು ಫ್ರೆಂಡ್ಸ್. ನಾವು ಹೋಗೋಕ್ಕೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಅವ್ರಿಗೆ ಕೊಟ್ಟಿದ್ದೆ. ಅವರೇ ಎಲ್ಲನೂ ತಗೊಂಡು ಬಂದು ಎಲ್ಲನೂ ರೆಡಿ ಮಾಡಿದರು. ಇನ್ನು ಫ್ರೆಂಡ್ಸ್ ಈ ಥರ ಚೆನ್ನಾಗಿ ಮಂತ್ರ ಹೇಳಿ, ಅಷ್ಟು ನಮ್ಮ ದೊಡ್ಡಪ್ಪನ ಮಕ್ಕಳು ಇಬ್ಬರೂ ಅಷ್ಟೇ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿ ಮಂತ್ರ ಹೇಳಿ ದೇವ್ರಿಗೆ ಅದನ್ನು ಹರಕೆ ಒಪ್ಪಿಸ್ಬಿಟ್ಟು ಬಂದು ನನಗೆ ತುಂಬಾ ಖುಷಿಯಾಯಿತು ಫ್ರೆಂಡ್ಸ್. ಪ್ಲೀಸ್ ದಯವಿಟ್ಟು ಯಾರಾದರೂ ನೋಡಿಲ್ಲ ಅಂದರೆ ಆ ಪ್ರಬಳೆನ ನಾನು ಶಾರ್ಟ್ಸ್ ವೀಡಿಯೋದಲ್ಲಿ ಹಾಕಿದ್ದೀನಿ, ಖಂಡಿತ ನೋಡಿ. ನೀವು ಯಾರಾದರೂ ದೇವ್ರುಗಳಿಗೆ ಆ ಥರ ವಿಗ್ರಹ ಮತ್ತು ಪ್ರಬಳೆ ಮಾಡಿಸ್ಬೇಕು ಅಂದರೆ ಫ್ರೆಂಡ್ಸ್ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಖಂಡಿತ ನಾನು ಅವ್ರ ನಂಬರನ್ನು ನಿಮಗೆ ಕೊಡ್ತೀನಿ. ಆದರೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕೂರಿಸಿದ್ದಾರೆ ದೇವ್ರಿಗೆ. ಅದರಲ್ಲೂ ಫ್ರೆಂಡ್ಸ್ ಆ ಚಿತ್ರನ ಕೆತ್ತಿದಾರಲ್ಲ ಶಿವನ್ನ ಮತ್ತು ಬಸವಣ್ಣನ, ಅದನ್ನಂತೂ ಕಣ್ಣಿಂದ ಎಷ್ಟು ನೋಡಿದ್ರೂ ಅದನ್ನು ಬಿಟ್ಟು ಬರೋಕ್ಕೆ ನನಗೆ ಮನಸ್ಸಾಗ್ತಾ ಇರಲಿಲ್ಲ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ನಾನು ಮಾಡಿಸಿದ್ದು ಪಂಚಲೋಹದ್ದು, ಬೆಳ್ಳಿದು ಅಂತ ತಿಳ್ಕೊಬೇಡಿ, ಯಾಕಂದರೆ ಪಂಚಲೋಹಕ್ಕೆ 2.5 ಲಕ್ಷ ಆಗೋಯ್ತು. ಇನ್ನು ಬೆಳ್ಳಿದು ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ, ನಾವು ಅಷ್ಟು ದೊಡ್ಡವರೇನಲ್ಲ. ಮೇಗ್ಲು ದೇವಸ್ಥಾನಕ್ಕೂ ಇದು ಪಂಚಲೋಹದ್ದೇ ಮಾಡಿರೋದು ಫ್ರೆಂಡ್ಸ್, ಅದಕ್ಕೆ ನಾನು ಅದನ್ನೇ ಮಾಡಿಸೆ. ಇನ್ನು ಇಷ್ಟ ಆಯಿತು ಫ್ರೆಂಡ್ಸ್ ಊರಿಂದ ಹೋಗಿದ್ದು. ನಿಮ್ಮ ಹತ್ರ ಇವಾಗ ಹೇಳ್ಕೊಂಡಿದ್ದು ನನಗೆ ಸಮಾಧಾನ ಆಯಿತು. ನಿಮ್ಗೆ ಯಾರಿಗಾದರೂ ಆ ಥರ ಪ್ರಬಳೆ, ದೇವ್ರ ಕೊಳಗ ಏನಾದರೂ ಮಾಡಿಸ್ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ಖಂಡಿತ ಅವ್ರ ನಂಬರ ನಿಮಗೆ ಕೊಡ್ತೀನಿ. ಅವರು ತುಮಕೂರಿನವರು. ನಮ್ಮ ಊರು ದೇವ್ರಿಗೆ ಏನೇ ಮಾಡಿಸ್ಲಿ, ಏನೇ ಇದಾಗಲಿ ಅವರೇ ಮಾಡೋದು ಫ್ರೆಂಡ್ಸ್. ಇನ್ನೊಂದು ನಮ್ಮ ರಾಮೇಶ್ವರದ್ದು ಕೊಳಗ 60,000 ಏನೋ 40,000 ಅಂತ ಹೇಳೋದಕ್ಕೆ ನಾನು ಅವ್ರಿಗೆ ಹೇಳ್ಕೊಬಂದೆ, ಆ ದೇವರು ನನಗೆ ಹಿಂಗೆ ಆಯಸ್ಸು ಕೊಟ್ಟು ಆರೋಗ್ಯ ಕೊಟ್ಟು ನಾನು ಕಷ್ಟಪಡೋ ಶಕ್ತಿ ಕೊಟ್ಟರೆ ಅದನ್ನು ಒಂದು ದಿವಸ ಮಾಡ್ಸೋಣ ಬಿಡಿ ಅಂತ ಹೇಳಿ ಬಂದಿದ್ದೀನಿ ಫ್ರೆಂಡ್ಸ್. ಇನ್ನು ಅದನ್ನು ನಾನು ಮಾಡಿಸಿಲ್ಲ. ಆ ದೇವರು ನನಗೆ ಕಷ್ಟಪಟ್ಟು ದುಡಿಯೋ ಶಕ್ತಿ ಕೊಟ್ಟು ನೋಡಿ ನಾನೊಂದು ಅರ್ಸ್ಕೊಂಡಿದ್ದೀನಿ, ನನ್ನ ಆರೋಗ್ಯದ ಬಗ್ಗೆನೇ ಅರ್ಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದು ಈ ನಡುವೆ ನನಗೆ 1% ನೋವು ಕಮ್ಮಿ ಆಗಿದೆ. ಹಂಗಾಗಿ ಫ್ರೆಂಡ್ಸ್ ಬೇಡಿದ್ರೆ ದೇವರು ಏನು ಕೊಡಲ್ಲ ಫ್ರೆಂಡ್ಸ್, ನಾವು ಅದಕ್ಕೆ ಭಕ್ತಿಯಿಂದ ಏನಾದರೂ ಮಾಡಬೇಕಲ್ವ, ಭಕ್ತಿಯಿಂದ ಬೇಡ್ಕೋಬೇಕು. ದೇವರೇನು ನಮಗೆ ಹಣ ಕೊಡಿ, ಐಶ್ವರ್ಯ ಕೊಡಿ ಅಂತ ಕೇಳಲ್ಲ. ನಮಗೆ ಬೇಕಾಗಿರೋದು, ದೇವ್ರಿಗೆ ಬೇಕಾಗಿರೋದು ನಮ್ಮ ಭಕ್ತಿ. ಇನ್ನು ಫ್ರೆಂಡ್ಸ್ ಮಡ್ಲಕ್ಕಿ ಮತ್ತು ಏನಾದರೂ ಕೊಟ್ಟರೆ ತಟ್ಟೆ ಇಲ್ಲ. ನಾನು ಫ್ರೆಂಡ್ಸ್ ಎಲ್ಲ ಸೈಜ್ದು ಒಂದೊಂದು ತಟ್ಟೆನ 10 ತಟ್ಟೆ, ಒಂದೊಂದೇ ದೇವಸ್ಥಾನಕ್ಕೆ 5-5 ತಟ್ಟೆ ದೊಡ್ಡದು ಫ್ರೆಂಡ್ಸ್. ನಾನು ಲಕ್ಷ್ಮೀ ಹಬ್ಬಕ್ಕೆ ಒಂದು 5 ಥರನ ಅಂದ್ಕೊಂಡಿದ್ದೀನಿ. ನೋಡೋಣ ದುಡ್ಡು ಸೆಟ್ಟಾದರೆ ಇಲ್ಲೇ ಗಂಗಾನಗರದಲ್ಲಿ ಹೋಗಿ ಮನೆಗೆ ಒಂದು 5 ತರಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ತಂದರೆ ನಿಮಗೆ ಆವಾಗ ವೀಡಿಯೋ ತೋರಿಸ್ತೀನಿ. ಬಿಂದಿಗೆನೂ ಅಷ್ಟೇ ಫ್ರೆಂಡ್ಸ್, 2 ಬಿಂದಿಗೆ 10 ತಟ್ಟೆ ನಾನು ದೇವಸ್ಥಾನಕ್ಕೆ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಸ್ಟೀಲ್ದು ಫ್ರೆಂಡ್ಸ್ ನಾನು ಕೊಟ್ಟಿರೋದು. ಅದನ್ನೇ ನಾನು ಅರ್ಕೆ ಮಾಡ್ಕೊಂಡು ಕೊಡಲಿಲ್ಲ ಫ್ರೆಂಡ್ಸ್. ಈಗ ನಾನು ಹೋದೆ ಟೆಂಪಲ್ಗೆ, ಯಾವುದು ತಟ್ಟೆ ಇರಲಿಲ್ಲ, ನಾನು ಅರ್ಸ್ಕೊಂಡೆ, ದೇವರೇ ನನಗೆ ಒಳ್ಳೇದು ಮಾಡಪ್ಪ ಅಂತ ಅರ್ಸ್ಕೊಂಡು ಇಲ್ಲಿಂದ ತೊಗೊಂಡೋಗಿ ನಮ್ಮದು ಅಭಿಷೇಕ ಫ್ರೆಂಡ್ಸ್. ನಾನು ವರ್ಷಕ್ಕೆ 1 ಸಲ ನನ್ನ ಅಪ್ಪನ ಮನೆ ದೇವರಿಗೆ ವೀರಭದ್ರೇಶ್ವರ ರಾಮೇಶ್ವರಂಗೆ ಕಾರ್ತಿಕ್ ಮಾಸ ಇಲ್ಲ ಒಂದು ವರ್ಷ ಬರ್ಕೊಂಡಿರ್ತೀನಿ ಕ್ಯಾಲೆಂಡ್ರಲ್ಲಿ ಫ್ರೆಂಡ್ಸ್. ಯಾವಾಗಲೂ ನಾನು ಅಭಿಷೇಕ ಪೂಜೆ ಮಾಡಿಸ್ತೀನಿ ಶಿವನಿಗೆ, ಭದ್ರಕಾಳಮ್ಮಂಗೆ, ಗಣೇಶನಿಗೆ ಮತ್ತು ವೀರಭದ್ರೇಶ್ವರಂಗೆ. ಇನ್ನು ಬಸವಣ್ಣ ಅಲ್ಲೇ ಇರುತ್ತೆ, ನಿಮಗೆ ಗೊತ್ತು. ವರ್ಷ ತಪ್ಪಿಸ್ಕೊಳ್ಳಲ್ಲ ಫ್ರೆಂಡ್ಸ್. ಸಮಾಧಾನ ಆಯಿತು, ಇದೊಂದು ನಂದು ಕ್ಲಿಯರ್ ಆಯಿತು ಫ್ರೆಂಡ್ಸ್. ಈಗ ಸದ್ಯಕ್ಕೆ ಇನ್ಯಾವುದೂ ಅರ್ಕೆ ಇಲ್ಲ. ಇನ್ನು ಹೆಣ್ಣು ದೇವರು ಒಂದು 5-6 ದೇವ್ರದ್ದು ಐತೆ ಫ್ರೆಂಡ್ಸ್. ಅದೇನೋ ಒಂದೊಂದು ಸೀರೆ ಮಡ್ಲಕ್ಕಿ ಒಂದೊಂದು ಟೈಮ್ ಕೊಟ್ಟರೆ ಆಗೋಯ್ತು. ಅದನ್ನು ನಿಧಾನಕ್ಕೆ ಕೊಡಬೇಕು ಅಂತ ಅಂದ್ಕೊಂಡು ನಮ್ಮ ಏರಿಯಾದಲ್ಲೇ 3-4 ದೇವ್ರು ಐತೆ ಫ್ರೆಂಡ್ಸ್. ಏನಂದರೆ ಅದೇನು ಅರ್ಸ್ಕೊಂಡಿಲ್ಲ, ನನ್ನ ಆಸೆ ಒಂದೊಂದು ವರ್ಷಕ್ಕಾದರೂ ನಾವು ದೇವರಿಗೆ ಒಂದು ಮಡ್ಲಕ್ಕಿ ಕೊಡಬೇಕು ಅಂತ ಅರ್ಸ್ಕೊಂಡಿದ್ದೀನಿ. ಇನ್ನು ಹಂಗಾಗಿ ಫ್ರೆಂಡ್ಸ್, ಇನ್ನು ಇವತ್ತು ಬೆಳಗ್ಗೆ ಆಲ್ರೆಡಿ ನಾನು ವೀಡಿಯೋ ಹಾಕಿದ್ದೀನಿ, ಯಾರಾದರೂ ಇದರಲ್ಲಿ ನೋಡಿ.
ಇನ್ನು ಫ್ರೆಂಡ್ಸ್ ಬೆಳಗ್ಗೆ ಎದ್ದು ಆಲ್ರೆಡಿ ಬಟ್ಟೆನ ವಾಶ್ ಮಾಡಿ ಇವತ್ತು ಏನು ನಾಷ್ಟ ಮಾಡೋದು ಅಂತ ಪೊಂಗಲ್ ಮಾಡಿದೆ. ಪೊಂಗಲ್ ಮಾಡಿ ಸಬ್ಬಕ್ಕಿ ಸೊಪ್ಪು ತಂದೆ ಫ್ರೆಂಡ್ಸ್. ಬೆಳಗ್ಗೆ ತರಕಾರಿ ತರಕ್ಕೆ ಹೋದಾಗ ಒಂದು ಕಟ್ಟು ಸಬ್ಬಕ್ಕಿ ಸೊಪ್ಪಲ್ಲಿ ಒಂದು ಸ್ವಲ್ಪ ಹಾಕಿ ಬಜ್ಜಿ ಮಾಡಿದೆ. ಇನ್ನು ಸೌತೆಕಾಯಿ ಗೆಣಸು ತಂದಿದೆ, ಸಿಹಿ ಗೆಣಸನ್ನ ಅದನ್ನು ಬೇಯಿಸಿದೆ. ಇನ್ನು ಫ್ರೆಂಡ್ಸ್ ಮಧ್ಯಾಹ್ನಕ್ಕೆ ನೆನ್ನೆನೇ ನಾನು ಬೆಳಗ್ಗೆನೇ ಅವರೆಕಾಯಿ ತಂದೆ, ಅದನ್ನು ಸುಲಿದು ಅವರೆಕಾಯಿ, ಬದನೆಕಾಯಿ ಮತ್ತು ಬೀನ್ಸ್ ಸೊಟ್ಟೆಲ್ಲ ಹಾಕಿ ಫ್ರೆಂಡ್ಸ್ ಮಸಾಲೆ ಸಾರು ಮಾಡಿ ಮುದ್ದೆ ಮಾತ್ರ ಮಾಡಿದ್ದೀನಿ ಫ್ರೆಂಡ್ಸ್. ಅನ್ನ ರೈಸ್ ಮಾಡಿಲ್ಲ, ಯಾಕೆಂದರೆ ಇನ್ನು ಪೊಂಗಲ್ ಸ್ವಲ್ಪ ಇದೆ. ಇನ್ನು ಫ್ರೆಂಡ್ಸ್ ಇವತ್ತು ನನ್ನ ಮಗಳ ಆಫೀಸ್ ಕೆಲಸ ಐತೆ ಅಂತ, ಅವರು ಮೀಟಿಂಗ್ ಐತೆ ಅಂತ ಹೋದ್ಲು. ಇನ್ನು ನಾನು ಫ್ರೆಂಡ್ಸ್ ಇನ್ನೇನು ಇವಾಗ ಟೈಮು 12:15 ಆಯಿತು. ನಾನು ಇನ್ನೇನು ಫ್ರೆಂಡ್ಸ್ 1 ಗಂಟೆಗೆ ಹೋಗಬೇಕು. ಒಂದು 10 ನಿಮಿಷ ಮುಂಚೆನೇ ಹೋಗ್ತೀನಿ ಡ್ಯೂಟಿಗೆ. ನಂದು ಇವತ್ತಿಂದ ಫ್ರೆಂಡ್ಸ್ 1:30 to 11:30 ಆಗುತ್ತೆ. ಇನ್ನು ಇವತ್ತು ಫ್ರೆಂಡ್ಸ್ ಇಷ್ಟ ಆಯಿತು, ನಂದು ಪೂಜೆನೂ ಎಲ್ಲ ಆಗೋಯ್ತು. ಇನ್ನು ಫ್ರೆಂಡ್ಸ್ ಇವತ್ತು ಶ್ರಾವಣ ಮಾಸ, ಈ ತಿಂಗಳೆಲ್ಲ ಏನು ಬೇಕಾದರೂ ಕಾರ್ಯ ಮಾಡ್ಬೋದು, ಮಾಡೋರಿದ್ರೆ ಯಾರಾದರೂ ಮಾಡಿ. ಇನ್ನು ಫ್ರೆಂಡ್ಸ್ ನಂದೆಲ್ಲ ಕೆಲಸ 9 ಗಂಟೆ 10 ಗಂಟೆಗೆ ಮುಗ್ದೋಗ್ಬಿಡುತ್ತೆ ಫ್ರೆಂಡ್ಸ್. ನಾನು ಸೆಕೆಂಡ್ ಶಿಫ್ಟ್ ಇದ್ರು ನನ್ನ ಕೆಲಸ ಏನು ಮಾಡೋದು ಫ್ರೆಂಡ್ಸ್. ಲಕ್ಷ್ಮೀ ಹಬ್ಬದ ಕೆಲಸ ಇನ್ನೂ ಆಗಿಲ್ಲ ಫ್ರೆಂಡ್ಸ್. ನಾನು ಒಂದೊಂದೇ ಡೈಲಿ ಮಾಡ್ಕೊತೀನಿ ಫ್ರೆಂಡ್ಸ್. ಔಟ್ಸೈಡ್ ಪ್ಯಾಸೇಜೆಲ್ಲ ಆಯಿತು. ಇನ್ನು ಮೇಲೆಲ್ಲ ಡಸ್ಟ್ ಮಾಡಿ ಇನ್ನೊಂದು ಸ್ವಲ್ಪ ಕೆಲಸ ಮಾಡಬೇಕು. ಹಂಗಾಗಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.